ಬಂಧುಗಳೇ ನಮಸ್ಕಾರ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಅದೇನೋ ಅನ್ನ ನಾಯಿ ಕಥೆಯಂತೆ ರಾಷ್ಟ್ರದಲ್ಲಿ ಆಗ್ತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ನೋಡಿದ್ರೆ ಕನ್ನಡದಲ್ಲಿರೋ ಅಷ್ಟೂ ಗಾದೆಗಳು ಖಾಲಿಯಾಗಿ ಹೋಗ್ತವೇನೋ. ದಿನಕ್ಕೊಂದೊಂಥರ ಕಥೆಗಳು, ದಿನಕ್ಕೊಂದೊಂಥರ ಹೊಸ ತಿರುವುಗಳು, ಟ್ವಿಸ್ಟ್ಗಳು, ಊಹೆನೇ ಮಾಡ್ತಿರ್ತಕ್ಕಂಥ ಬೆಳವಣಿಗೆಗಳು. ನೋಡಿ, ರಾಜಕಾರಣದಲ್ಲಿ ಸೋಲು ಗೆಲುವು ಸಾಮಾನ್ಯ. ಎಲ್ಲ ಪಕ್ಷಗಳು ಸೋಲ್ತವೆ, ಸೋತಾದ್ಮೇಲೆ ಹೋರಾಟ ಮಾಡ್ತವೆ, ಮತ್ತೆ ಆದರೆ ಅಧಿಕಾರಕ್ಕೆ ಬರ್ತವೆ. ಕೆಲವು ಪಕ್ಷಗಳು ಅಂತೂ ಎಷ್ಟೋ ದಶಕಗಳ ಕಾಲ ಸೋತೇ ಇರ್ತವೆ. ಉದಾಹರಣೆಗೆ ನೋಡಿ, ಉತ್ತರ ಪ್ರದೇಶದಲ್ಲಿ 2012ರಲ್ಲಿ ಗೆದ್ದಿದ್ದೇ ಲಾಸ್ಟ್ ಸಮಾಜವಾದಿ ಪಕ್ಷ. ಅದಾದಮೇಲೆ ಗೆದ್ದೇ ಇಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ವಲ್ಪ ಉಸಿರಾಡ್ತು ಬಿಟ್ರೆ ಕಂಟಿನ್ಯೂಸ್ ಆಗಿ ಸೋಲುಗಳೇನೆ. 2007ರಿಂದ ಮಾಯಾವತಿ ಯಾವ ಎಲೆಕ್ಷನ್ ಗೆದ್ದಿಲ್ಲ. 2011ರಿಂದ CPM ಪಶ್ಚಿಮ ಬಂಗಾಳದಲ್ಲಿ ಉಸಿರಾಡೋಕ್ಕೆ ಸಾಧ್ಯ ಆಗಿಲ್ಲ. ಗೆಲ್ಲದು ಬಿಟ್ಬಿಡಿ. ಆದರೆ ಸೋತು ಸುಣ್ಣ ಆದಾಗೆಲ್ಲ ಈ ಪಕ್ಷಗಳು ವಿನಾಶ ಆಗಿಲ್ಲ. ಸೋಲ್ತಿದ್ದಂಗೆನೇ ಆ ಪಕ್ಷ ಒಡೆದೋಯ್ತು, ಪಕ್ಷದವರೆಲ್ಲ ಬಿಟ್ಬಿಟ್ಟು ಆಚೆ ಕಡೆಗೆ ಹೋದ್ರು. ಆ ರೀತಿ ಅನಾಹುತಗಳಾಗ್ತಿಲ್ಲ. ಮತ್ತೆ ಚುನಾವಣೆಗೆ ಬರ್ತಾರೆ, ಒಂದಷ್ಟು ಕೆಲಸ ಮಾಡ್ತಾರೆ, ಮತ್ತೆ ಕಾರ್ಯಕರ್ತನ ಜೋಡಿಸ್ತಾರೆ, ನಾಯಕರುಗಳನ್ನ ಜೋಡಿಸ್ಕೊತಾರೆ, ಮತ್ತೆ ಚುನಾವಣೆ ಫೇಸ್ ಮಾಡ್ತಾರೆ, ಗೆಲ್ತಾರೋ ಸೋಲ್ತಾರೋ ಮತ್ತೆ 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 ಪ್ರಯತ್ನಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ನಡೆಯುತ್ತೆ. ಅಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರುಗಳಿಗೆ ಒಂದು ಆಸೆ ಇರುತ್ತೆ, ಒಂದು ಆಕಾಂಕ್ಷೆ ಇರುತ್ತೆ, ಒಂದಲ್ಲ ಒಂದು ದಿವಸ ನಾವು ಗೆಲ್ತೀವಿ ಅಂತೇಳಿ. 1980ರಲ್ಲಿ ಭಾರತೀಯ ಜನತಾ ಪಾರ್ಟಿ ಉದಯ ಆದಾಗ 84ರ ಚುನಾವಣೆಯಲ್ಲಿ ಕೇವಲ 2 MP ಮಾತ್ರ ಗೆದ್ದಿದ್ದು. 544ರಲ್ಲಿ ಇಡೀ ದೇಶದಲ್ಲಿ ಸೋತು ಸುಣ್ಣಾಗೋಗಿತ್ತು ಪಕ್ಷ. ವಾಜಪೇಯಿ ಕೂಡ ಸೋತೋಗಿದ್ರು. ಆದರೆ ನಮ್ಮ ಪಕ್ಷ ಮುಳುಗೋಯ್ತು ಅಂತೇಳಿ ಕಾರ್ಯಕರ್ತರಿಗೂ ಅನ್ನಿಸ್ಲಿಲ್ಲ, ನಾಯಕರುಗಳಿಗೂ ಅನ್ನಿಸಿರಲಿಲ್ಲ. ಮುಂದೆ ಯಾವತ್ತೋ ಒಂದಿನ ಗೆಲ್ತೀವಿ ಅಂತೇಳಿ ಎಲ್ಲ ಒಂದು ಸಣ್ಣ ಆಕಾಂಕ್ಷೆ ಇತ್ತು. ಇದು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಇರಬೇಕು. ಯಾಕೆ ಅಂತೇಳಿದ್ರೆ, ಚುನಾವಣೆ ಅಂತೇಳಿದ್ರೆ ಸೋಲು ಗೆಲುವು ಸಹಜವಾಗಿ ಪೊಲಿಟಿಕಲ್ ಪಾರ್ಟಿಗಳು ತಗೋಬೇಕು. ಆದರೆ ಮಮತಾ ಬ್ಯಾನರ್ಜಿಯ ಕತೆ ನೋಡಿ, ವೆಸ್ಟ್ ಬೆಂಗಾಲಲ್ಲಿ 15 ವರ್ಷಗಳ ಕಾಲ ರಾಜ್ಯಾಡಳಿತ ಮಾಡಿ ರಿಸಲ್ಟ್ ಬಂದಿದ್ದು ಇನ್ನು ಮೇ 4ನೇ ತಾರೀಕು. 1 ತಿಂಗಳಾಗಿಲ್ಲ ಸರಿಯಾಗಿ. ಇಡೀ ಪಾರ್ಟಿನೇ ಮುಳುಗೋಗ್ಬಿಟ್ಟಿದೆ. ಆ ಪಾರ್ಟಿನ ಅಸ್ತಿತ್ವದಲ್ಲೇ ಇಲ್ಲ ಅಂತ ಕಾರ್ಯಕರ್ತರಿಗೆ, ಲೀಡರ್ಗಳಿಗೆ ಅಂತ ಶುರು ಮಾಡಲಿ. ಖುದ್ದು ಆ ಪಕ್ಷದ ಸಂಸ್ಥಾಪಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿಗೆ ಅಂತ ಶುರು ಹೋಗಿದೆ ಅಂತ ಹೇಳಿದ್ರೆ, ಇದಕ್ಕಿಂತ ಒಂದು ದುರ್ದೈವ ಇನ್ಯಾವುದೂ ಇಲ್ಲ. ಪಾರ್ಟಿಗಳು ಸೋತಾಗ ಒಂದಷ್ಟು ಜನ ಪಾರ್ಟಿ ಬಿಡ್ತಾರೆ, ಹೋಗ್ತಾರೆ, ಒಂದಷ್ಟು ಜನ ಕಾರ್ಯಕರ್ತರು ಕೈ ಬಿಡ್ತಾರೆ. ಆದರೆ ಪಾರ್ಟಿಗಳು ಮುಳುಗೋಗಲ್ಲ ರೀ. ಮತ್ತೆ ಜನರ ಹತ್ರ ಹೋಗ್ತವೆ, ಮತ್ತೆ ಹೋರಾಟಗಳು ಮಾಡ್ತವೆ, ಮತ್ತೆ ಒಂದಷ್ಟು ಶಕ್ತಿಯನ್ನು ಸಂಪಾದನೆ ಮಾಡ್ಕೊತವೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು. ಆದರೆ ಮಮತಾ ಬ್ಯಾನರ್ಜಿಯ ಪರಿಸ್ಥಿತಿ ಯಾವ ದೈನೇಸಿ ಸ್ಥಿತಿಗೆ ತಲುಪಿಬಿಟ್ಟಿದೆ ಅಂತ ಹೇಳಿದ್ರೆ, ಮೊನ್ನೆ ನೋಡಿ, ಸೋತು ಸುಣ್ಣಾಗಿ ಪಕ್ಷನೇ ಕೈ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ದಡದಡ ಅಂತ ಅವ್ರಿಗೆ ಇದ್ದಕ್ಕಿದ್ದಂಗೆ ಇಂಡಿಯಾ ಅಲಯನ್ಸ್ ನಪ್ಕೊಬಂತು. ದಡದಡ ಅಂತ ಫೋನ್ ಹೊಡೆದ್ರು ಸೋನಿಯಾ ಗಾಂಧಿಗೆ, ಒಂದು ಇಂಡಿಯಾ ಅಲಯನ್ಸ್ ಮೀಟಿಂಗ್ ಮಾಡ್ಬಿಡೋಣ ಎಮರ್ಜೆನ್ಸಿಲಿ ಅಂತೇಳಿ. ಇಂಡಿಯಾ ಅಲಯನ್ಸ್ ಮೀಟಿಂಗಾಗಿ 2 ವರ್ಷ ಆಗಿತ್ತು. ಅವ್ರ ಪಕ್ಷದವ್ರಿಗೆ ಗೊತ್ತಿರಲಿಲ್ಲ ಇಂಡಿಯಾ ಅಲಯನ್ಸ್ ಅಂತ ಇದೆ ಅಂತೇಳಿ. ಆದರೂ ಮಮತಾ ಬ್ಯಾನರ್ಜಿ ಒತ್ತಾಸೆಗೆ ಮಾಡಿದ್ರು, ಇಂಡಿಯಾ ಅಲಯನ್ಸ್ನ ಮೀಟಿಂಗ್ ಕರೆದ್ರು. ಮುಂಚೆ 35 ಪಕ್ಷಗಳಿತ್ತು, ಇಲ್ಲಿ ಬಂದಿದ್ದು 23 ಪಕ್ಷಗಳು ಅಷ್ಟೇ. ದೊಡ್ಡ ಮೇಜರ್ ಪ್ಲೇಸ್ಗಳು ಯಾರೂ ಇರಲಿಲ್ಲ. DMK ಇರಲಿಲ್ಲ, ಆಮ್ ಆದ್ಮಿ ಪಾರ್ಟಿ ಇರಲಿಲ್ಲ. ಇನ್ನು JMM ಆನ್ಲೈನಲ್ಲಿ ಜಾಯ್ನ್ ಆಗಿತ್ತು, ಉದ್ಧವ್ ಠಾಕ್ರೆ ಆನ್ಲೈನಲ್ಲಿ ಜಾಯ್ನ್ ಆಗಿದ್ರು, ಬೇರೆ ಪ್ರಶ್ನೆ. ಆದರೆ ಇಷ್ಟೂ ತಳಮಳಗಳಾಗಿದ್ದು, ಆ ಇಂಡಿಯಾ ಅಲಯನ್ಸ್ನ ಸಭೆ ನಡೆದಿದ್ದು, ಆ ಸಭೆಯ ಉದ್ದೇಶ ಏನೋ, ಸಭೆಗೆ ಹೋಗ್ತಾ ಇರ್ಬೇಕಾದ್ರೆ ಅಖಿಲೇಶ್ ಯಾದವ್ರನ್ನ ಪ್ರಶ್ನೆ ಮಾಡಿದ್ರೆ ಏನು ಅಜೆಂಡಾ ಅಂತೇಳಿ ಈ ಮೀಟಿಂಗ್ದು, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಂತಾರೆ. ಮೀಟಿಂಗ್ ಅಜೆಂಡಾನೇ ಗೊತ್ತಿರಲಿಲ್ಲ. ಅಜೆಂಡಾ ಇದ್ದಿದ್ದು ಒಂದೇನೇ, ಮಮತಾ ಬ್ಯಾನರ್ಜಿಯ ಚಟಪಟಿಕೆ. ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ಗಿದ್ದಂತಹ ಕಾತರ ನೋಡಿ. ಆ ಸಂದರ್ಭದಲ್ಲಿ ಏನಾಯಿತು ಅಂತೇಳಿ, ಮೀಟಿಂಗಿಗೆ ಅಂತ ಸೇರಿಕೊಂಡ್ರು. ಸೋನಿಯಾ ಗಾಂಧಿ ನೋಡ್ತಿದ್ದಾಗೇ ಮಮತಾ ಬ್ಯಾನರ್ಜಿಗೆ ಬಿಗಿದಪ್ಪುಕೊಂಡು ಗೊಳಗೊಳೋ ಅಂತ ಹತ್ತರು. ಸೋನಿಯಾ ಗಾಂಧಿ ಸಮಾಧಾನ ಮಾಡಿದ್ರು. ಏನೋ ಒಂದಷ್ಟು ಮೀಟಿಂಗ್ ಅಂತ ನಡೀತು. ಅದರಲ್ಲಿ ಏನೋ ಒಂದಷ್ಟು ರೆಸಲ್ಯೂಷನ್ಗಳು ಅಂತ ಪಾಸ್ ಮಾಡಿದ್ರು. ಅದೇ ಅಲ್ಲಿ ಕಾಕ್ರೋಚ್ ಪಾರ್ಟಿಯವ್ರು ಪಾಸ್ ಮಾಡಿದಲ್ಲ ಸೇಮ್ ರೆಸಲ್ಯೂಷನ್ಗಳು. ಅದೇ ಕಿತ್ತೋಗಿರೋ ವೋಟ್ ಚೋರಿ ವಿಷಯ, ಚೀಮಾರಿ ಹಾಕೋಗಿದೆ ಸುಪ್ರೀಂ ಕೋರ್ಟು. ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಒಂದು ವಿಷಯ ಬಂತು. ಸೀಟ್ ಶೇರಿಂಗ್ ವಿಷಯ ಯಾರೂ ಮಾತಾಡಲೇ ಇಲ್ಲ. ಪಾಪ ಒಮರ್ ಅಬ್ದುಲ್ಲಾ ಏನು ಕಾಶ್ಮೀರಕ್ಕೆ ಸ್ಟೇಟ್ಹುಡ್ ಕೇಳೋದಕ್ಕೆ ಪ್ರಸ್ತಾವನೆ ಮಂಡಿಸೋದಕ್ಕೆ ಬಂದಿದ್ದರು, ಆ ಸುದ್ದಿನೇ ಯಾರೂ ಮಾತಾಡಲಿಲ್ಲ. ಅಖಿಲೇಶ್ ಯಾದವ್ ಮುಂದೆ ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ ಸೀಟ್ ಶೇರಿಂಗ್ ವಿಷಯ ಮಾತಾಡೋಕ್ಕೆ ಬಂದಿದ್ದರು, ಅದು ನಡೀಲಿಲ್ಲ. ಹಾಗಾದರೆ ನಡೆದಿದ್ದೇನಲ್ಲಿ ನೋಡಿ, ಮೀಟಿಂಗ್ ಆಯಿತು, ಏನೋ ಜಾಯಿಂಟ್ ಸ್ಟೇಟ್ಮೆಂಟ್ ಮಾಡಿದ್ರು, ಬಂದರೆಲ್ಲ ಟೀ ಕುಡಿದ್ರು, ಬಿಸ್ಕೆಟ್ ತಿಂದರು, ಎಲ್ಲ ಹೊರಟೋದ್ರು. ಅದಾದಮೇಲೆ ಮತ್ತೆ 2 ಸರಿ ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿನ ಮೀಟ್ ಮಾಡಿದ್ರು. ಒಟ್ಟು ಈ ಸಭೆ ಸೇರಿ 3 ಮೀಟಿಂಗು ಮಮತಾ ಬ್ಯಾನರ್ಜಿ ಮತ್ತು ಸೋನಿಯಾ ಗಾಂಧಿ ಮಧ್ಯೆ. ಅದಾದಮೇಲೆ ಬೈಪೋ, ಅಭಿಷೇಕ್ ಬ್ಯಾನರ್ಜಿ, ರಾಹುಲ್ ಗಾಂಧಿ, 2 ಫೇಲ್ಡ್ ಮಾಸ್ಟರ್ಗಳು, ಒಬ್ಬರಿಗಿಂತ ಒಬ್ಬರು ಪಪ್ಪುಗಳು, ಅವರಿಬ್ಬರು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಏನು ಔಟ್ಕಮ್ ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿಯ TMC ಮತ್ತು ಕಾಂಗ್ರೆಸ್ಸು ವಿಲೀನ ಆಗಬೇಕಂತೆ. ಯಾವ ಕಾಂಗ್ರೆಸ್ ಧೋರಣೆಯನ್ನು ವಿರೋಧಿಸಿ ಕಾಂಗ್ರೆಸ್ಸನ್ನು ತುಂಡು ಮಾಡಿ
ಒಂದು ಬೇರೆಯಾಗಿ TMC ಕಟ್ಟಿದ್ರು ಮಮತಾ ಬ್ಯಾನರ್ಜಿ. ವಿಧಾನಸಭೆ ಚುನಾವಣೆ ಸೋತ 1.5 ತಿಂಗಳು ಆಗಿಲ್ಲ, ಆಗ್ಲೇ ಮತ್ತೆ ವಿಲೀನ ಪ್ರಸ್ತಾವಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇನ್ಯಾವ ದೈನ್ಯ ಸ್ಥಿತಿಗೆ ಭಾರತದ ರಾಜಕಾರಣ ವಿರೋಧ ಪಕ್ಷಗಳು ಹೋಗ್ತಾ ಇದೆ ಅಂತ ಯೋಚನೆ ಮಾಡಿ. ಅದಕ್ಕೆ ಕನ್ನಡದ ಗಾದೆ ಜ್ಞಾಪಕ ಬಂದಿದ್ದು, ಅನ್ನ ಹರಿಸಿತ್ತು ನಾಯಿ ಹಸ್ತಿತ್ತು. ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಅಸ್ತಿತ್ವ ಎಲ್ಲೂ ಇಲ್ವೇ ಇಲ್ಲ. ಎಸ್ಪೆಷಲಿ ನೀವು ಪೂರ್ವ ಮತ್ತು ಈಶಾನ್ಯ ಭಾಗ ಬಂದ್ಬಿಟ್ರೆ ಅಲ್ಲಿ ಉಸಿರತ್ತಕ್ಕೆ ತಾಕತ್ತಿಲ್ಲ ಕಾಂಗ್ರೆಸ್ಗೆ. ಪಶ್ಚಿಮ ಬಂಗಾಳದಲ್ಲಿ ಉಸಿರತ್ತಕ್ಕಾಗ್ತಿರ್ಲಿಲ್ಲ. ಇನ್ನು 7 ಈಶಾನ್ಯ ರಾಜ್ಯಗಳಲ್ಲಂತೂ ಯಾವತ್ತೂ ನಮ್ಮ ಮನೆಗೆ ಸೇರೋಗಿದೆ. ಮೊನ್ನೆ ಅಸ್ಸಾಮಲ್ಲಿ ನಡೆದಿರೋ ಚುನಾವಣೆಯಲ್ಲಿ ಧೂಳಿಪಟ ಆಗೋಯ್ತು. ಈವನ್ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಗೌರವ್ ಗೊಗೊಯ್ ಸೋತು ಸುಣ್ಣ ಆಗೋದ್ರು. ಕಾಂಗ್ರೆಸ್ಗೆ ಇವಾಗ ಅನ್ಸಕ್ಕೆ ಶುರು ಮಾಡಿದ್ದೆ, ಏನಾದರೂ ಮಾಡಿ ಮಮತಾ ಬ್ಯಾನರ್ಜಿನ ಕರ್ಕೊಂಡು ಅಲ್ಲೊಂದು ಸ್ವಲ್ಪ ಪಕ್ಷ ಕಟ್ಬೋದಾ ಅಂತೇಳಿ. ಮಮತಾ ಬ್ಯಾನರ್ಜಿಗೆ ಅನಿಸ್ತಾ ಇದೆ ನನಗಿನ್ನು ಅಸ್ತಿತ್ವನೇ ಇಲ್ಲ, ನನ್ನ ಜೊತೆ ಯಾರೂ ಇಲ್ಲ. ಆ ಬೈಪೋ ಒಬ್ಬನ ಬಿಟ್ಟರೆ, ಯಾಕೆ ಬೈಪೋ ಒಬ್ಬ ಜೊತೆಲಿದ್ದಾರೆ ಅಂದರೆ ಅವ್ನು ಬೇರೆ ಯಾರು ಸೇರಿಸ್ಕೊಳ್ಳಲ್ಲ. ಜೊತೆಲಿದ್ದವ್ರು ಎಲ್ಲ ಹೊರಟೋದ್ರು, ಆಚೆಗೆ ಬರೋ ಜನನೂ ಬಿಡಲ್ಲ. ಇಂಥ ಪರಿಸ್ಥಿತಿಲಿ ನನಗೆ ಮುಳುಗೋರಿಗೆ ಒಂದು ಹುಳ್ಕಡ್ಡಿ ಥರ ಈ ಕಾಂಗ್ರೆಸ್ ಸಿಕ್ಕಿದ್ರೆ ಮುಂದೆ ಏನಾದರೂ ಒಂದು ನೋಡ್ಬೋದು, ಒಂದಷ್ಟು ಕಾಂಗ್ರೆಸ್ ವೋಟ್ ಬ್ಯಾಂಕು ನನ್ನ ಜೊತೆ ಸೇರ್ಕೋಬೋದು ಅಂತ ಹೇಳಿ ಬದುಕೋದಕ್ಕೆ ಒಂದು ಸಣ್ಣ ಆಶಯ. ಆ ವಿಲೀನ ಪ್ರಕ್ರಿಯೆ ಆಗೋದಕ್ಕೂ 2/3 ಮೆಜಾರಿಟಿನಲ್ಲಿ ಮೆಂಬರ್ಸ್ಗಳು ಹೋಗಬೇಕು. ಇನ್ನೊಂದು ದೊಡ್ಡ ತಪ್ಪು ಏನು ಮಾಡಿಬಿಟ್ಟಿದ್ದಾರೆ ಟೆಕ್ನಿಕಲ್ ಆಗಿ ಮಮತಾ ಬ್ಯಾನರ್ಜಿ ಅಂತ ಹೇಳಿದ್ರೆ, ಅದು ಯಾರು ಗೈಡ್ ಮಾಡಿದ್ರೋ ತನ್ನ ಎಲ್ಲ ಸಮಿತಿಗಳನ್ನ ವಿಸರ್ಜನೆ ಮಾಡಿಬಿಟ್ಟವ್ರೆ. ನೋಡಿ, ಉದ್ಧವ್ ಠಾಕ್ರೆ ವಿಷಯದಲ್ಲೂ ಅಷ್ಟೇ ಶಿವಸೇನೆ ಡಿವೈಡ್ ಆದಾಗ ಕೋರ್ಟ್ ಅವ್ರಿಗೆ ಕೇಳಿತ್ತು, ನಿಮ್ಮ ಹತ್ರ ಯಾವ್ಯಾವ ಸಮಿತಿಗಳಿದೆ ನಿಮ್ಮ ಡೀಟೇಲ್ಸ್ಗಳನ್ನ ಕೊಡಿ ಅಂತ ಹೇಳಿ. ಅವ್ರು ಮಾಡಿದ್ದು ಒಂದು ಮಿಸ್ಟೇಕ್ ಅಂತ ಹೇಳಿದ್ರೆ, ಯಾವಾಗ ವಿಧಾನಸಭೆಯಲ್ಲಿ ಬಹುಮತ ಪರೀಕ್ಷೆ ನಡೀತಿತ್ತು ಅಷ್ಟರ ಹಿಂದೆ ಅವರ ಫ್ಯಾಕ್ಷನ್ನ ಕಟ್ಕೊಂಡು ಅಸ್ಸಾಂ ಕೊಟ್ಟೋಗಿದ್ರು. ಇವ್ರು ಫ್ಲೋರ್ ಟೆಸ್ಟ್ ಮಾಡಿದಾಗೆ ಮುಂಚೆನೇ ರಾಜೀನಾಮೆ ಕೊಟ್ಬಿಟ್ಟಿದ್ರು. ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ನ್ಯಾಯ ಕೇಳೋಕೆ ಹೋದ್ರೆ ಅದಕ್ಕಿಂತ ದೊಡ್ಡ ಮಿಸ್ಟೇಕು ಮಮತಾ ಬ್ಯಾನರ್ಜಿ ಮಾಡಿದ್ದಾರೆ. ತೀರ್ಪು ಮಮತಾ ಬ್ಯಾನರ್ಜಿ ಪರವಾಗಿ ನಿಲ್ಬೋದಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಈವನ್ ಶಿವಸೇನೆ ವಿಷಯದಲ್ಲಿ ಹೇಳಿದರು, ಅಲ್ಲಿನ MLAಗಳು ಸೇರ್ಕೊಂಡು ಡಿಸೈಡ್ ಮಾಡೋದಲ್ಲ, ಪಕ್ಷದ ಯಾರು ಅಧ್ಯಕ್ಷ ಇರ್ತಾರೆ ಅವರು ಡಿಸೈಡ್ ಮಾಡೋದು, ನಿಲುವಳಿಗಳು ಏನೇ ಹಿಡಿಬೇಕು ಅಂತೇಳಿ. ಆದರೆ ಇಲ್ಲೇನು ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಅಂತ ಹೇಳಿದ್ರೆ, ತನ್ನ ಎಲ್ಲ ಘಟಕಗಳನ್ನ ವಿಸರ್ಜನೆ ಮಾಡಿಬಿಟ್ಟಿದ್ದಾರೆ. ಈಗ ರಾಜ್ಯಾಧ್ಯಕ್ಷ ಇಲ್ಲ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಲ್ಲ, ಯುವ ಮೋರ್ಚಾ ಇಲ್ಲ, ಮಹಿಳಾ ಘಟಕ ಇಲ್ಲ, ರಾಜ್ಯ ಪದಾಧಿಕಾರಿಗಳಿಲ್ಲ. ಹಾಗಾದರೆ ಇದೇ TMC ಒರಿಜಿನಲ್ ಅಂತ ಹೇಳೋರು ಯಾರು? ಕಾಂಗ್ರೆಸ್ ಜೊತೆ ವಿಲೀನ ಆಗಬೇಕು ಅಂತ ಪ್ರಸ್ತಾವನೆ ಕೊಟ್ಟರೆ ಪ್ರಸ್ತಾವನೆಗೆ ಸೈನ್ ಮಾಡೋರು ಯಾರು? ಈಗೇನು ಭಿನ್ನಮತೀಯ ಫ್ಯಾಕ್ಷನ್ ಅಂತ ಹೋಗಿದೆ, ಅದೇ ತಾನು ಒರಿಜಿನಲ್ TMC ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರ ಹತ್ರ ಚೀಫ್ ವಿಪ್ ಇದ್ದಾರೆ, ಅವ್ರ ಹತ್ರ MLAಗಳಿದ್ದಾರೆ, MP ಗಳಿದ್ದಾರೆ. ಮಮತಾ ಬ್ಯಾನರ್ಜಿ ಹತ್ರ ಏನಿದೆ? ಈ ಕಡೆ ಸಂಖ್ಯಾಬಲನೂ ಇಲ್ಲ, ಈ ಕಡೆ ಒಲಿ ಪದಾಧಿಕಾರಿಗಳಾಗಿದ್ದಾರೆ, ಪದಾಧಿಕಾರಿಗಳು ಇಲ್ಲ. ನೀವೇ ವಿಸರ್ಜನೆ ಮಾಡಿ ಬಿಸಾಕಿದ್ದೀರಿ. ದಟ್ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಹೇಗೆ ವಿಲೀನ ಮಾಡ್ತಾರೋ ಗೊತ್ತಿಲ್ಲ. ಇನ್ನೇನು ವಿಲೀನ ಮಾಡೋಕ್ಕೆ ಇನ್ನೇನು ಉಳಿದಿದ್ದೀರಿ TMCಲಿ? ಅತ್ತೇಳಿ ಇಬ್ಬರು ಹೋದ್ರೆ ಸಾಕು, ಅಷ್ಟೇ ಮುಗಿ. ಅವ್ರಿಬ್ಬರೇ ತಾನೇ ಉಳ್ಕೊಂಡಿರೋದು. ಎಂಥ ಪರಿಸ್ಥಿತಿ ಬಂದ್ಬಿಡ್ತೀರಿ. ಸಯೋನಿ ಘೋಷ್ ಏನು ನೋಡಿ, ಆ ಸಯೋನಿ ಘೋಷ್ ಮನೆ ಮುಂದೆ ಬೋರ್ಡ್ ಹಾಕೊಂಡಿದ್ದೇನು ಗೊತ್ತಾಳ, ನೇಮ್ ಬೋರ್ಡ್ ಹಾಕೊಂಡಿದ್ದು ಅಭಿಸಯೋನಿ ಅಂತ. ಏನು ಅಭಿಷೇಕ್ ಬ್ಯಾನರ್ಜಿಗೂ ಇವಳಿಗೂ ಎಷ್ಟು ನಿಕಟವಾದ ಸಂಬಂಧ ಇತ್ತು ಅಂತ ಹೇಳಿದ್ರೆ, ಭಾವನಾತ್ಮಕವಾಗುವ ಏನೋ ಅಭಿಸಯೋನಿ ಅಂತೇಳಿ ನೇಮ್ ಬೋರ್ಡ್ ಹಾಕೊಂಡಿದ್ದು. ಇವಾಗ ಅಷ್ಟು ವಾಮಾಗೋಚರವಾಗಿ BJPಗೆ ಬೈತಿದ್ದಂತಹ ಸಯೋನಿ ರೆಬಲ್ ಕ್ಯಾಂಪಲ್ಲಿ NDAಗೆ ಸಪೋರ್ಟ್ ಕೊಡ್ತೀವಿ ಅಂತೇಳಿ ಸೈನ್ ಮಾಡ್ಕೋತವ್ರೆ. ಮಾನ ಮರ್ಯಾದೆ ಇದೆಯಾ ಇವಕ್ಕೆ ಅಂತೇಳಿ ಇಂಥವ್ರನ್ನ ನೆಚ್ಕೊಂಡು ಜನಗಳನ್ನ ಬಾಳು ನರಕ ಮಾಡಿದ್ದು ಮಮತಾ ಬ್ಯಾನರ್ಜಿ. ಇವಾಗ ಏನಾಗೋಗಿದೆ, ಎಲ್ಲೂ ಅಸ್ತಿತ್ವಕ್ಕೆ ಇಲ್ದಂಗೆ ಮುಳುಗೋಗೋ ಪರಿಸ್ಥಿತಿ ಒಳಗಡೆಗೆ ಕಾಂಗ್ರೆಸ್ ಇದೆ. ಅದೇ ಎಲ್ಲೂ ಅಸ್ತಿತ್ವ ಇಲ್ದಂಗೆ ಮುಳುಗೋಗೋ ಪರಿಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ. ಸೋತವರು ಎರಡು ಸೇರ್ಕೊಂಡು, ಅದೇ ಹೇಳಿದ್ನಲ್ಲ, ಅನ್ನನೂ ಹಲ್ಸಿದೆ ನಾಯಿ ಹಸ್ದಿದೆ. ಕಾಂಬಿನೇಷನು ಚೆನ್ನಾಗಿದೆ. ಇವಾಗ ಸೋತು ಸುಣ್ಣ ಹೋದವ್ರು ಇಬ್ಬರು ಕೂತ್ಕೊಂಡು ಗೋಳಾಡೋದು. ಇನ್ನೊಂದು ಭಯ ಏನಿತ್ತು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿಗೆ, ಪಶ್ಚಿಮ ಬಂಗಾಳದ ಇತಿಹಾಸ ನೋಡಿದ್ರೆ ಒಂದು ಸರಿ ಸೋತಿರೋ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದೇ ಇಲ್ಲ. ಮತ್ತೆ ಯಾಕ್ರಿ ಕಾಂಗ್ರೆಸ್ ಜೊತೆ ಹೋಗ್ತಿದ್ದೀರಿ? ಅದು 67ರಲ್ಲಿ ಸೋತ ಮೇಲೆ ಮತ್ತೆ ಅಧಿಕಾರದ ಹತ್ತಿರಕ್ಕೆ ಬಂದಿಲ್ಲ. ವಿಧಾನಸಭೆ ಚುನಾವಣೆ ಆದರೆ 1-2 ಸೀಟ್ ಗೆಲ್ಲೋದೇ ಕಷ್ಟ ಆಗ್ಬಿಟ್ಟಿದೆ. ಇನ್ನು ಲೆಫ್ಟ್ ಪಾರ್ಟಿಗಳ ಕಥೆನೂ ಅಷ್ಟೇ. 2011ರಲ್ಲಿ ಸೋತ ಮೇಲೆ ಬೋರ್ಡ್ಗೆ ಇಲ್ಲ. ಆದರೆ ಫಾಲ್ತಾ ಚುನಾವಣೆ ನಿಜವಾಗ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ. ಯಾಕೆ ಈ ರೇಂಜಲ್ಲಿ ಮಮತಾ ಬ್ಯಾನರ್ಜಿ ಎದುರ್ಕೊಂಡು ಓಡೋಗ್ತಾರೆ ಕಾಂಗ್ರೆಸ್ ಹತ್ರ ಅಂತ ಹೇಳಿದ್ರೆ, ಅದು ಬಿಕಾಸ್ ಆಫ್ ಫಾಲ್ತಾ ರಿಸಲ್ಟ್ಸ್. ಫಾಲ್ತಾದಲ್ಲಿ ಬಂದ ಚುನಾವಣೆ ರಿಸಲ್ಟಲ್ಲಿ 71% ಓಟು BJPಗೆ ಬಿದ್ದರೆ 30% ಓಟುಗಳು ಬಿದ್ದಿದ್ದು CPMಗೆ. ಅಂದರೆ ಅಲ್ಲಿರ್ತಕ್ಕಂಥ 30% ಮುಸಲ್ಮಾನ್ ಓಟುಗಳು ಬೇರೆ ಪಕ್ಷಕ್ಕೆ ಹೋಗಲಿಲ್ಲ, ಕಾಂಗ್ರೆಸ್ಸಿಗೆ ಬೀಳಿಲ್ಲ ಅಥವಾ TMCಗೆ ಬೀಳಿಲ್ಲ. ಅಷ್ಟು ಹೋಗಿ ಬಿದ್ದಿದ್ದು CPMಗೆ. ಯಾಕೆ ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಕತೆ ಮುಗೀತು ಅಂತ ಡಿಸೈಡ್ ಮಾಡಿರ್ತಕ್ಕಂಥ ಮುಸಲ್ಮಾನರು ಇನ್ನೊಂದು ಆಲ್ಟರ್ನೇಟಿವ್ ಆಗಿ CPMನ ಹುಡುಕ್ತಾ ಇದ್ದಾರೆ. CPM ಮತ್ತೆ ರಿಸರ್ಜೆಂಟ್ ಆಗಿದೆ ಆ ಚುನಾವಣೆಯಲ್ಲಿ. ಅದಾದಮೇಲೆ ಈಗಲೂ ಕೂಡ ನೋಡಿ, ಏನು ಈ ಫುಟ್ಪಾತ್ ಅಂಗಡಿಗಳನ್ನೆಲ್ಲ ಖಾಲಿ ಮಾಡಿಸ್ತಾ ಇದ್ದಾರೆ ಸುವೇಂದು ಅಧಿಕಾರಿ, ಅವರ ಪರವಾಗಿ ಈಗ ಹೋರಾಟ ಮಾಡ್ತಾ ಇದೆ CPM. ಇಷ್ಟು ದಿವಸ ಉಸಿರೇ ಇರಲಿಲ್ಲ. ಈಗ ಯಾವಾಗ ಮಮತಾ ಬ್ಯಾನರ್ಜಿ ಕತೆ ಮುಗಿತು, ಈಗ CPM ಎತ್ಕೂತಿದೆ. ಆ CPMನ ತಡೆಯೋದಕ್ಕೋಸ್ಕರ, ಅಟ್ಲೀಸ್ಟ್ ಆಪೋಸಿಷನಲ್ಲಾದರೂ ಬದುಕೋದಕ್ಕೋಸ್ಕರ ವಿಧಿ ಇಲ್ಲದೆ ಮಮತಾ ಬ್ಯಾನರ್ಜಿಗೆ ಕಾಂಗ್ರೆಸ್ನ ಕಾಲಿಡ್ಕೊಂಡಿದ್ದಾರೆ. ಕಾಂಗ್ರೆಸ್ಗೂ ವಿಧಿ ಇಲ್ಲ. ಸೊ
ಈ ರೀತಿಯಾಗಿ ಎಲ್ಲ ಸೋತರು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬಾಗಿಲಿಗೆ ಬಡಿಬೋದು. ಕಾಂಗ್ರೆಸ್ಗೂ ಇದೇ ಬೇಕಾಗಿರೋದು. ಅವರಿಗೆ ಬಿ ಜೆ ಪಿ ಸಹ ಮೂಡಲಿಲ್ಲ. ಅವರು ಫಸ್ಟ್ ಪ್ರಾದೇಶಿಕ ಪಕ್ಷಗಳನ್ನ ಸಾಯಿಸಬೇಕು. ತಮ್ಮ ಜೊತೆಲಿರೋ ಪ್ರಾದೇಶಿಕ ಪಕ್ಷಗಳನ್ನ ಫಸ್ಟು ಸಾಯಿಸಿದ್ರೆ ನಮಗಿನ್ಯಾರು ಆಲ್ಟರ್ನೇಟ್ ಇರಲ್ಲ. ಅಟ್ಲೀಸ್ಟ್ ವಿರೋಧ ಪಕ್ಷದಲ್ಲಾದರೂ ಗಟ್ಟಿಗೆ ನಾವು ಕೂತ್ಕೋಬೋದು ಅಂತಕ್ಕಂಥ ಒಂದು ತಾರ್ಕಿಕ ಚಿಂತನೆಗೆ ಬಂದ್ಬಿಟ್ಟಿದೆ ಕಾಂಗ್ರೆಸ್ಸು. ಹಾಗಾಗಿ ಮುಳುಗ್ತಿರೋರನ್ನ, ಓಡೋಗ್ತಿರೋರನ್ನ, ಮೂರ್ಛೆ ಬಿದ್ದಿರೋರನ್ನ ಎತ್ತೆತ್ತಿ ಒಳಕಾಕಂತ ಇದೆ. ಎನಿವೆ, ಗುಡ್ ಲಕ್. ನಮಸ್ಕಾರ.